ಅವರಿಬ್ಬರದ್ದು ಕಾಲೇಜು ದಿನಗಳಲ್ಲೇ ಶುರುವಾಗಿದ್ದ ಪ್ರೀತಿ 4 ವರ್ಷದಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದವರು ಮನೆ ಬಿಟ್ಟು ಬಂದು ಮದುವೆಯಾಗಿದ್ರು. ಇದರಿಂದ ಸಿಟ್ಟಿಗೆದ್ದ ಹೆಣ್ಣೆತ್ತವರು ಮಗಳನ್ನೇ ಎತ್ತಾಕೊಂಡು ಹೋಗಿದ್ದಾರೆ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಹುಡುಗರು ಸಿನಿಮಾದ ಲವ್ ಸೀನ್ಗೂ ಹಾವೇರಿಯ ಪ್ರೇಮ ಕಹಾನಿಗೂ ಸರಿಯಾಗಿ ಸೂಟ್ ಆಗ್ತಿದೆ. ಅಲ್ಲೂ ಪ್ರೇಮಿಗಳ ಪ್ರೀತಿಗೆ ಹೆತ್ತವರೇ ವಿಲನ್, ಇಲ್ಲೂ ಪ್ರೇಮಿಗಳ ಪ್ರೀತಿಗೆ ಹೆಣ್ಣೆತ್ತವರೇ ದುಶ್ಮನ್. ಆದರೆ ಸಿನಿಮಾಗೂ ಈ ಸೀನ್ಗೂ ಸಣ್ಣದೊಂದು ಚೇಂಜಸ್ ಅಷ್ಟೇ. ಸಿನಿಮಾದಲ್ಲಿ ಮದುವೆ ಮಾಡಿಸೋದಕ್ಕೆ ಎತ್ತಾಕೊಂಡು ಹೋದ್ರೆ ಇಲ್ಲಿ ಮದುವೆಯಾದವರನ್ನ ದೂರ ಮಾಡೋದಕ್ಕೆ ಎತ್ತಾಕೊಂಡು ಹೋಗಿದ್ದಾರೆ. ಮಗಳು ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ದಾಳೆ ಅಂತ ಜಿದ್ದಿಗೆ ಬಿದ್ದ ಹೆತ್ತವರು ಥೇಟ್ ಸಿನಿಮಾ ರೀತಿಯೇ ಎಳ್ಕೊಂಡು ಹೋಗಿದ್ದಾರೆ. ಹುಡುಗ ಹುಡುಗಿ ಕಾರ್ನಲ್ಲಿ ಹೋಗ್ತಿದ್ದಾರೆ ಅನ್ನೋ ಸುಳಿವು ತಿಳ್ಕೊಂಡವರು ದಾರಿ ಮಧ್ಯೆಯೇ ಅಡ್ಡ ಹಾಕಿ ಹೆಣ್ಮಗಳನ್ನ ಹೊತ್ತೊಯ್ದಿದ್ದಾರೆ. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ, ಬಲಿಯಾಯಿತೇ ಬದುಕು. ಕಾಲೇಜಿನಲ್ಲಿ ಅರಳಿದ ಪ್ರೀತಿ, ಮನೆ ಬಿಟ್ಟವರಿಗೆ ಕಣ್ಣೀರೇ ಗತಿ. ಮದುವೆ ಮೂಡ್ನಲ್ಲಿದ್ದ ಜೋಡಿ ಹಕ್ಕಿಗೆ ಹೆತ್ತವರ ಶಾಕ್. ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಜೀವ ಬೇಕಾದ್ರೂ ಬಿಡ್ತಾರೆ, ಜಾತಿ ಮಾತ್ರ ಬಿಡಲ್ಲ. ಜಾತಿ ವಿಷಯಕ್ಕೆ ಅದೆಷ್ಟೋ ಜನ ಹೆಣವಾಗಿದ್ದೂ ಇದೆ. ಹೆತ್ತ ಕರುಳುಗಳನ್ನ ಚಿವುಟಿ ಹಾಕಿದ್ದವರು ಇದ್ದಾರೆ. ಅಂಥದ್ರಲ್ಲಿ ಜಾತಿ ಮೀರಿದ ಪ್ರೀತಿ ಅಂದ್ರೆ ಒಪ್ತಾರಾ ಹೇಳಿ? ಇವರ ವಿಷಯದಲ್ಲಿ ಆಗಿದ್ದೂ ಇದೆ. ಮಗಳ ಜಾತಿ ಮೀರಿದ ಪ್ರೀತಿಗೆ ಹೆತ್ತವರೇ ವಿಲನ್ ಆಗಿದ್ದಾರೆ. ಮನೆ ಬಿಟ್ಟು ಹೋಗಿ ಮದುವೆಯಾದ ಮಗಳ ಪಾಲಿಗೆ ಪೋಷಕರು ಶತ್ರುಗಳಂತೆ ಕಾಡಿದ್ದಾರೆ. ಅಪ್ಪ ನಾನ್ ಬರಲ್ಲ ಅಂದ್ರೂ ಬಿಡ್ತಿಲ್ಲ, ನಾನು ಮದುವೆ ಆಗಿದ್ದೀನಿ ಅಂದ್ರೂ ಕೇಳ್ತಿಲ್ಲ. ಮನೆ ಮಗಳು ಅದ್ಹೇಗೆ ಮನೆ ಬಿಟ್ಟು ಬಂದೆ ಅಂತ ರೊಚ್ಚಿಗೆದ್ದಿದ್ದಾರೆ. ಹುಡುಗನ ಮನೆಗೆ ನುಗ್ಗಿದವರು ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ ಎತ್ತಾಕೊಂಡು ಹೋಗಿದ್ದಾರೆ. ಹುಡುಗ ಹಾಗೂ ಹುಡುಗನ ಹೆತ್ತವರಿಗೆ ಮನಸ್ಸು ಇಚ್ಛೆ ಥಳಿಸಿ 3-4 ಕಾರಿನಲ್ಲಿ ಕ್ಷಣ ಮಾತ್ರದಲ್ಲೇ ಮಂಗಮಾಯವಾಗಿದ್ದಾರೆ. ಕಣ್ಮುಂದಿಗೆ ಹುಡುಗಿಯನ್ನ ಕಳಕೊಂಡ ವರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಈತನ ಹೆಸರು ಮಣಿಕಂಠಸ್ವಾಮಿ ಅಂತ. ಹಾವೇರಿ ಜಿಲ್ಲೆಯ ಹಾನಗಲ ತಾಲೂಕಿನ ತಿಳುವಳ್ಳಿ ನಿವಾಸಿ. ಈ ಹೆಣ್ಮಗಳ ಹೆಸರು ಸೃಷ್ಟಿ. ಈಕೆ ಕೂಡ ತಿಳುವಳ್ಳಿ ಪಕ್ಕದ ಕೆಲವರಕೊಪ್ಪ ನಿವಾಸಿ. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದಿದ್ರಿಂದ ಕಾಲೇಜಿಗೆ ಹೋಗುವಾಗಲೇ ಲವ್ ಆಗಿತ್ತು. ಸುಮಾರು 3-4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಸೃಷ್ಟಿ ಮನೆಯವರು ಸಿಟ್ಟಿಗೆದ್ದಿದ್ದಾರೆ. ನಮ್ಮ ಜಾತಿ ಬೇರೆ, ಅವನ ಜಾತಿ ಬೇರೆ, ಯಾವುದೇ ಕಾರಣಕ್ಕೂ ಮದುವೆ ಮಾಡಿ ಕೊಡಲ್ಲ ಎಂದಿದ್ರು. ಆದರೆ ಸೃಷ್ಟಿ ಮಾತ್ರ ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಅರ್ಧಕ್ಕೆ ಕಾಲೇಜು ಬಿಡಿಸಿದ ಸೃಷ್ಟಿ ಹೆತ್ತವರು ಮನೆಯಲ್ಲೇ ಕೂಡಿ ಹಾಕಿದ್ರು. ಆದರೆ ಸೃಷ್ಟಿ ಮಾತ್ರ ತನ್ನ ಪ್ರಿಯಕರಣ ಸಂಪರ್ಕ ಬಿಟ್ಟಿರಲಿಲ್ಲ. ಹೀಗಾಗಿ ಕಳೆದ 2 ದಿನದ ಹಿಂದೆ ಮಣಿಕಂಠ ಹಾಗೂ ಸೃಷ್ಟಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಈ ವೇಳೆ ಸೃಷ್ಟಿ ಹೇಳಿದ್ದೊಂದ, ಯಾವುದೇ ಕಾರಣಕ್ಕೂ ನಾನು ಮತ್ತೆ ಅಪ್ಪ ಅಮ್ಮನ ಬಳಿ ಹೋಗಲ್ಲ ಅಂತ. ಮನ್ಯಾಗ ಅಪ್ಪಾಜಿಗೆ, ಅಣ್ಣಗ, ಮಮ್ಮಿಗೆ, ಫ್ಯಾಮಿಲಿಗೆ ಗೊತ್ತಿದ್ರಿ. ಗೊತ್ತಿದ್ರಿ ಅವರ ಹೋಗ್ತಾಳ ಅಂತಂದ್ ಮನ್ಯಾಗ ಕೂಡ ಹಾಕೊಂಡಿದ್ರಿ. ಎಲ್ಲಿ ಕಳ್ಸಿರ್ಲಿಲ್ಲ, ಕಾಲೇಜ್ ಕಳ್ಸಿರ್ಲಿಲ್ಲ. ಈಗ ಅಕಸ್ಮಾತ್ ತಡಿವಾ, ಈಗ ಅಲ್ಲೇ ನಿನಗೆ ಒಂದು 15 ದಿನ ಬಿಟ್ಟು ಮದುವೆ ಮಾಡಿಕೊಡ್ತಾರಂತ, ಹೋಗುವ ಈಗ ಅಂತ ಹೇಳ್ತಾರ. ಏನೋ ಒಂದು ಹೇಳ್ತಾರವಲ್ಲ. ಹೋಗಲ್ರಿ ನಾನು. ಮಗಳು ಮನೆ ಬಿಟ್ಟು ಹೋಗ್ತಾ ಇದ್ದಂತೆ ಹೆಣ್ಣೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ತನಿಖೆಗಿಳಿದ ಪೊಲೀಸರು ಮಣಿಕಂಠನ ಸ್ನೇಹಿತರ ಮೂಲಕ ಪೊಲೀಸ್ ಠಾಣೆಗೆ ಬರುವಂತೆ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಹಾನಗಲ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ರಿಜಿಸ್ಟ್ರಾರ್ ಮ್ಯಾರೇಜ್ ಮಾಡಿಕೊಳ್ಳೋ ಪ್ಲಾನ್ ಮಾಡಿದ್ರು. ನಂತರವೇ ಪೊಲೀಸ್ ಠಾಣೆಗೆ ಹೋಗೋ ನಿರ್ಧಾರ ಮಾಡಿದ್ರು. ಅಷ್ಟರಲ್ಲೇ ಹುಡುಗನ ಮನೆಗೆ ಬಂದ ಸೃಷ್ಟಿ ಪೋಷಕರು ಸಿನಿಮಾ ಸ್ಟೈಲ್ನಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ. ಹಾಡ ಹಗಲೇ ಊರಿನವರ ಮುಂದೆಯೇ ಹೆಣ್ಮಗಳನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ. ಈ ಸಂಬಂಧ ಆಡೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರಂತೆ. ರಿಜಿಸ್ಟರ್ ಆಗಬೇಕು, ಇನ್ನೇನು ಬೆಳಗ್ಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಇವರು ನಮ್ಮ ಕಾರ್ನ ಫಾಲೋ ಮಾಡ್ಕೊಂಬಂದು ಮನೆ ಹತ್ರ ಹಿಡಿದು ನಮ್ಮ ಸರಿಯಾಗಿ ಹೊಡೆದಿದ್ದಾರೆ. ಹುಡುಗಿಗೂ ಹೊಡೆದಿದ್ದಾರೆ, ನನಗೂ ಹೊಡೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ಸರ್ ಇಲ್ಲ. ನಾವು ಇವಾಗ ಮತ್ತು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು SP ಮೇಡಮ್ ಅವ್ರ ಹತ್ರ ಹೋಗೋಣ ಅಂತ ಮಾಡಿದ್ದೀವಿ. ಒಟ್ನಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿಗೆ ಜಾತಿಯ ಬಲೆ ಆವರಿಸಿದೆ. ದೇವಸ್ಥಾನದಲ್ಲಿ ಮದುವೆಯಾದ 2 ದಿನಕ್ಕೆ ಗಂಡ ಹೆಂಡತಿ ದೂರವಾಗಿದ್ದಾರೆ. ಹೆಂಡತಿಯನ್ನ ಕಳ್ಕೊಂಡ ಯುವಕ ಕಣ್ಣೀರಿಡ್ತಾ ಇದ್ದು ಪೊಲೀಸರು ಕ್ರಮ ಕೈಗೊಳ್ತಾರಾ ಕಾದ್ ನೋಡಬೇಕು. ನಾಗರಾಜ್ ಮಾಕಾಪುರು, ನ್ಯೂಸ್ 18 ಹಾವೇರಿ.